ನಾನು ಎಚ್ಚರದಿಂದಿದ್ದೀನಿ, ಅರಿವಲ್ಲಿದ್ದೀನಿ ಅನ್ನೋ ಸುಳ್ಳು ಎಲ್ಲಿವರೆಗೂ ನಾವು ನಂಬ್ತೀವೋ, ನಾನು ಎದ್ದಿದ್ದೀನಿ, ನಾನು ಅಲರ್ಟ್ ಆಗಿದ್ದೀನಿ, ನನಗೆ ಗೊತ್ತಾಗ್ತಾ ಇದೆ ಅಂತ ಎಲ್ಲಿವರೆಗೂ ಇದನ್ನು ನಂಬಿಡ್ತೀವೋ, ಈ ಸುಳ್ಳನ್ನು, ನಾವು ಯಾವತ್ತೂ ಪರಿವರ್ತನೆ ಆಗೋ ಶ್ರಮವನ್ನೇ ಪಡೋಲ್ಲ. ನೀವು ಕೆಲವರೆಲ್ಲ ನನಗೆಲ್ಲ ಗೊತ್ತಾಗುತ್ತೆ ಏನೋ ನಂಗೆ ಮಾಡ್ತಾ ಇರೋದು ನಂಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರಲ್ಲ, ಅಂಥವ್ರ ಹತ್ರ ಎಷ್ಟು ನೀನು ದೇವರು ಸತ್ಯ ಅಂತ ಮಾತಾಡಿದ್ರು ಏನೂ ಪ್ರಯೋಜನ ಆಗಲ್ಲ. ಎಲ್ಲ ಅವರು ನಿದ್ರೆನಲ್ಲೇ ಕೇಳಿಸ್ಕೊತಾ ಇರ್ತಾರೆ. ಅದಕ್ಕೆ ನಾನು ಆ ಕಾರಣದಿಂದ ಯಾರಾದರೂ ಬಂದಾಗ ನನ್ನ ಆಸಕ್ತಿ ಅವ್ರನ್ನ ಎಬ್ಸೋದಷ್ಟೇ ಆಗಿರುತ್ತೆ. ಅಗೇನ್ ಆ್ಯಂಡ್ ಅಗೇನ್ ಇಂಟ್ರೊಡಕ್ಷನ್ನೇ ಕೊಡ್ತೀನಿ. ಯಾಕೆಂದರೆ ಆ ಮೌನ ಅನ್ನೋದು ಎಚ್ಚರ, ಕನಸು, ನಿದ್ರೆಯ ಮಧ್ಯದಲ್ಲಿರುವ ಶೂನ್ಯ ಸ್ಥಿತಿ. ಆ ಎಚ್ಚರ ಅನ್ನೋದು ಇದೊಂಥರ 4ನೇ ಅವಸ್ಥೆ. ಇದು ಎಚ್ಚರ ಅನ್ನೋದು ಇಲ್ಲದೆ ಇದ್ದರೆ ಗಲಾಟೆ ಇರುತ್ತೆ, ಮನಸ್ಸಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ. ನನಗೆ ಗೊತ್ತು ಅಂತ, ಗೊತ್ತಿಲ್ಲ ಅಂತ ಎಲ್ಲ ಆ ಥರ ನಿರಂತರವಾಗಿ ನಡೀತಾ ಇದ್ದರೆ, ಬಟ್ಬಿಡ್ತಾ ಇದ್ದರೆ ಮನಸ್ಸು, ಇದನ್ನು ಮಾಯೆ ಅಂತ ಹೇಳ್ತಾರೆ. ನಿದ್ರಾಸ್ಥಿತಿ ಇದು ಮಾಯೆ. ಅದರಿಂದ ಆ ಥರ ಕನ್ಫ್ಯೂಷನ್ ಇರೋರು ಬಂದರೆ ನಾನು ದೇವ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಅವ್ರು ಅಂದ್ಕೊಳ್ತಾರೆ ದೊಡ್ಡ ದೊಡ್ಡ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡಬೇಕು ಇವ್ರ ಹತ್ರ ಬಂದು ಅಂತ ಎಲ್ಲ ಓದ್ಕೊಂಡು ಬಂದಿರ್ತಾರೆ. ಅವ್ರ ಹತ್ರ ನಾನು ಏನು ಐ ಬಿಕಮ್ ಸ್ಪೀಚ್ಲೆಸ್. ಬಿಕಾಸ್ ನನಗೆ ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ ಎಚ್ಚರ ಆಗಿಲ್ಲ, ಅವ್ರ ಪರಿವರ್ತನೆಗೆ ತಯಾರಿಲ್ಲ, ಅವ್ರ ವಿಚಾರ ಗೊತ್ತಷ್ಟೇ ಅಂತ. ಆಸಕ್ತಿನೇ ಇರಲ್ಲ ಅದರಲ್ಲಿ. ಯಾವುದೋ ಒಂದು ಸ್ಥಿತಿಗೆ ಹೋಗಿದ್ದಾಗ ಮಾತೇ ಆಡೋದು ಬೇಡ, ಸುಮ್ಮನೆ ಅವ್ರ ಜೊತೆ ಇದ್ರೇ ಅವ್ರಿಗೆ ಏನು ಅರ್ಥ ಆಗಿದೆ ಎಲ್ಲ ಗೊತ್ತಾಗತ್ತೆ.